ನಮಸ್ತೆ ಕರುನಾಡು, ಹೇಗಿದ್ದೀರಾ? ನಾವು ನಿಮ್ಮವರು, ನೀವು ನಮ್ಮವರು, ಏನಂತೀರಾ? ವೆಲ್ಕಮ್ ಟು ಜಂಗಲ್ ಮ್ಯಾನ್ ಶೋಗೆ, ಪಾರ್ಟ್ ಬೈ ಇಕ್ವಿನಾಕ್ಸ್ ಕ್ರಿಯೇಟರ್ ಸ್ಟುಡಿಯೋ ಉಡುಪಿ. ಇವತ್ತು ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ನಂಗೇನೆ ಗೊತ್ತಿಲ್ಲ. ಏನು ನಿಮಗೆ ಹೇಗೆ ಗೊತ್ತಾಗ್ತದೆ? ಗೊತ್ತಾಗ್ಬೇಕಂದ್ರೆ ಬನ್ನಿ ನನ್ನ ಬಾಬು ಜೊತೆಗೆ. ಟೈಮ್ ಈಗ 11:46 ಆಗಿದೆ. ಇದು ಬೈನೆ ಮರ, ಇದು ಬೆಳೆದಿಲ್ಲ ಮಾತ್ರ. ಬ್ಯಾಗಲ್ಲಿ ಅದ್ರ ನೀರು ಸಿಗ್ತಾವ ನೋಡ್ಬೇಕು. ಬಾಯಾರಿಕೆ ಹಿಡಿಲಿಕ್ಕೆ ಆಗ್ತಿಲ್ಲ ಗೈಸ್. ಯಾರು ನೀರು ಸಿಗ್ಬೇಕು. ಇದು ಕಲ್ಲು ನೋಡಿ, ವೈಟ್ ಸ್ಟೋನ್. ಇದು ನಮ್ಮ ಕಡೆ ಕತ್ತೆ ಎಲ್ಲ ಹರಿ ಮಾಡ್ಲಿಕ್ಕೆ ಇದು ಮಾಡ್ತಾರೆ, ಏನೋ ಗಟ್ಟಿ. ಇದು ವೈಟ್ ಸ್ಟೋನ್ ಅಂತ ಗಟ್ಟಿ ಇಟ್ಟು ಹದ್ದೆಲ್ಲ ಉಂಟಲ್ಲ, ಅದರದ್ದು ಗರಿ ಏನೋ ಕಟ್ಟಾಗಿ ಬಿದ್ದಿದೆ. ಇಲ್ಲಿ ಹದ್ದೆಲ್ಲ ಇರ್ಬೋದು ಅಂತ, ಹದ್ದಿನ ಗರಿ ಇಟ್ಕೊಳ್ಳು ಆಡು ಅಂತಾರೆ ಅಲ್ಲ. ಇದು ಯಾರ ಶಾಸನ ಅಂತ ಗೊತ್ತಿಲ್ಲ. ಇದೆಂತ ಇಲ್ಲಿ ಕಲ್ಲು ಉಂಟು, ಇದು ಯಾವುದು ಅಂತ ಗೊತ್ತಿಲ್ಲ. ಎಂತ ಬರ್ದಿದ್ದಾರೆ 53 ಅಲ್ಲ ಮರೆ, ರಾಷ್ಟ್ರೀ ಎಂತ ಬರ್ದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈಗೆಲ್ಲ ಅಲಿಸಿ ಹೋಗಿದೆ. ಬನ್ನಿ ನಾವು ಮುಂದೆ ಹೋಗುವ. ನೆಕ್ಕರಗಾಯಿ ಅಂತ ಹೇಳ್ತೇವೆ ಇದಂದ್ರೆ ಇದು ತಿಂದ್ರೆ ಬಾಯಿ ಫುಲ್ ಗ್ರೀನ್ ಆಗ್ತದೆ. ಇದೊಂದು ತರ ನೇರಳೆ ಕಲರ್ ಆಗ್ತದೆ. ಈಗ ಇದರಲ್ಲಿ ಕಾಯಿ ಬೆಳಿಲಿಲ್ಲ, ದೊಡ್ಡ ಕಾಯಿ ಆಗ್ತದೆ ಇದರಲ್ಲಿ. ನೋಡ ಇದರಲ್ಲೆಲ್ಲ ಹುಳ ತೆಗಿ. ನಾವು ಬರೀ ಹೂ ಮಾತ್ರ ತಿನ್ಬೇಕಾದಷ್ಟೇ. ಹೂ ನೋಡಿ, ಹೂ ಒಂದು ನೋಡ್ಲಿಕ್ಕೇನೆ ಚಂದ. ನೋಡಿ ಈ ತರ ಬರ್ತದೆ. ಅಂದ್ರೆ ಕೆಲವು ಈ ಗಾರ್ಡನ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಈಗ ಕೆಲವು ಮನೆಗಳಲ್ಲೆಲ್ಲ ಗಾರ್ಡನ್. ಇದರಲ್ಲಿ ಈಗ ಕಾಯಿ ಆಗ್ಲಿಲ್ಲ, ಕಾಯಿ ಮಾತ್ರ ಕಾಯಿ ಇದೆ, ಆದ್ರೆ ಎಲ್ಲ ಸಣ್ಣದಿರೋದು. ಕಾಯಿ ಹೇಗೆ ಇರುತ್ತೆ
ಇರ್ಬೋದು, ನೋಡುವ. ಇಲ್ಲಿ ಹುಳ ಇದೆ ನೋಡಿ, ಇಲ್ಲಿ ಇದರಲ್ಲೆಲ್ಲ ಈಗ ಹುಳ ಆಗುವ ಟೈಮ್ ಅಂತ. ಕೆಲವು ಕಡೆಯಲ್ಲಿ ದೊಡ್ಡ ದೊಡ್ಡ ಕಾಯಿ ಸಿಗ್ತದೆ. ಬಿಸಿಲಿಗೆ ನಿಲ್ಲಿಗೆ ಆಗುದಿಲ್ಲ. ಮುಂದೆ ಹೋಗುವ ಬನ್ನಿ, ಮುಂದೆ ಹೋಗಿ ತೋರಿಸ್ತೇನೆ. ಅಲ್ಲಿ ತೋಡು ಉಂಟಾ ಅಂತ. ನನ್ನ ಕೈ ನೋಡಿ, ಫುಲ್ ಗ್ರೀನ್ ಆಯಿತು. ಗ್ರೀನ್ ಅಲ್ಲ, ನೇರಳೆ ಕಲರ್ ಇದ್ರೆ ಇದು ಒಳ್ಳೆಯದುಂಟು. ಹಾಂ, ಈ ಕಾಯಿ ಒಳ್ಳೆಯದುಂಟು ನೋಡಿ, ಒಳಗೆ ಈ ಥರ ಇರ್ತದೆ. ಸೊ ಇದೊಂದು ಬೀಳುದೆ, ಒಳಗೆ ಈ ಥರ ಇರ್ತದೆ, ಈ ಥರ. ಇದನ್ನು ನಾವು ಈಗ ತಿಂದರೆ ನೇರಳೆ ಆಯ್ತಲ್ಲ. ಅಂದ್ರೆ ಇದು ಕೆಲವು ಒಳ್ಳೆ ಸ್ವೀಟ್ ಇರ್ತದೆ. ಈಗ ನನ್ನ ಮುಖದಲ್ಲಿ ಜಲಪಾತ ಹರಿತಾ ಉಂಟು. ಈಗ ಅಷ್ಟಲ್ಲಿ ನೆಕ್ಕರ ಗಿಡದು ಹೂ ಕಾಯಿ ಎಲ್ಲ ತಿಂದು ಬಂದು. ಈಗ ನೋಡಿ, ಇದಂದ್ರೆ ಇದು ನಮ್ಮ ಮೆಡಿಸನ್ಗೆ ಯೂಸ್ ಆಗ್ತದೆ. ಈ ಹೂವೆಲ್ಲ ಎಲ್ಲಿ ಕಾಯಿ ಆಗ್ತದೆ. ಕಾಯಿ ಅಂದ್ರೆ ಅದು ತಿನ್ಲಿಕ್ಕೆ ಸ್ವಲ್ಪ ಫಸ್ಟಿಗೆ ಒಂದು ತರ ಇರ್ತದೆ, ಮತ್ತೆ ಅದು ತಿಂದಾದ್ಮೇಲೆ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಹೂ ಸಹ ಅಷ್ಟೇ ಒಳ್ಳೆ ಚಂದ ಇರ್ತದೆ ತಿನ್ಲಿಕ್ಕೆ. ಈಗ ತಿನ್ಲಿಕ್ಕೆ ಬೇಕಾದಷ್ಟು ಉಂಟು ಅಂತ. ಬನ್ನಿ, ಸಾಕು, ಇನ್ನು ಮುಂದೆ ಹೋಗುವ. ಏನೊಂದು ತೋಡಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆ ಜಾಲಿ. ಓಡಿ ಸುಸ್ತಾಯ್ತು. ಇದು ನೋಡಿ, ಇದು ಬೈನೆ ಮರ ಮುರಿದಿದೆ. ಆಣೆ ಮುರಿದಾಕಿದೆ ಅಂತ ಗೊತ್ತಿಲ್ಲ. ಕೆಳಗಿಂದ ಓಡಿಕೊಂಡು ಬಂದೆ. ಇನ್ನು ಕೂತ್ರೆ ಆಗ್ಲಿಕ್ಕೆಲ್ಲ. ಬನ್ನಿ, ಎಲ್ಲಿಯಾದ್ರೂ ಹೋಗಿ ಸ್ನಾನ ಮಾಡಬೇಕು. ಇಲ್ಲಿ ನೋಡಿ, ಈ ಗಿಡ ಉಂಟಲ್ಲ ಬೈನೆ ಮರ, ಇದು ಆನೆ ತಿನ್ನುವಂಥದ್ದು. ಇದು ಎಲ್ತಿರುವಾಗ ಇದನ್ನು ನಮಗೆ ತಿನ್ನಲಿಕ್ಕಾಗ್ತದೆ. ಇದೆಲ್ಲ ಪೆಪ್ಪರ್ ಬಂದಿದೆ, ಇದರಲ್ಲಿ ಕಾಡು ಪೆಪ್ಪರ್ ಎಲ್ಲ ಆಗ್ತದೆ. ಇದು ಸಣ್ಣ ಗಿಡ ಇದ್ರೆ ಇದರ ಒಳಗಿನ ಸಿಲ್ಲು ನಮಗೆ ಇಷ್ಟ ತಿನ್ಬೋದು. ಅಲ್ಲಿಗೆ ಹೋಗುವ, ಹತ್ರ. ನೀರೆಷ್ಟು ಕೋಲ್ಡ್ ಇದೆ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಟ ನೀರು ಎಷ್ಟು ಕೋಲ್ಡ್ ಇದೆಯಲ್ಲ, ಒಳ್ಳೆ ಕೋಲ್ಡ್ ಇದೆ ನೀರು. ಆಗ ಬಿಸಿಲಿಗೆ ಮುಖದಲ್ಲಿ ಬೆವರ ಹರಿತಿತ್ತು, ಈಗ ನೀರು ಸಿಕ್ಕಿ ನೀರು ಹರಿತಾ ಉಂಟು. ಭಯಂಕರ ಖುಷಿ ಆಗ್ತಾ ಉಂಟು. ಅನ್ನು ಈಗ ಬೇಡ. ಇದೊಂದು ಗಾರಿ ಉಂಟಲ್ಲ, ಬರೋ ಜೊತೆ ಫುಲ್ ಬೇಕಾದ್ರೆ ಏನಕ್ಕಾದ್ರೂ ಯೂಸ್ ಆಗ್ತದೆ ಕ್ರಾಫ್ಟಿಗೆ. ಬನ್ನಿ ಹೋಗುವ. ಇದರಲ್ಲಿ ಇದು ನಮ್ಮ ಹೂ ಉಂಟಲ್ಲ, ಎಂತ ಸೀತೆ ಹೂವು ಎಂತ ಆಗ್ತದೆ ಇದು ನೋಡಿ. ಇದರಲ್ಲಿ ಈಗ ಕಾಯೆಲ್ಲ ಉಂಟು. ಸಣ್ಣ ಕಾಯಿ ಹೊಡೆದು ನೋಡುವ ಒಳಗೆ ಎಂತ ಉಂಟು ಅಂತ ನೋಡಿ. ಒಳಗೆ ಈ ತರ ಇದೆ, ಈ ತರ ಬರ್ತದೆ. ಈ ಬೇರು ನೋಡಿ ಹೇಗೆ ಉಂಟು ಅಂತ, ಎಲ್ಲ ದಪ್ಪ ಉಂಟು. ದಾರಿ ನೋಡಿ ಎಂತ ಓಡಿತು ಅರಣ್ಯ ಅಂತ ಕಾಣ್ತದೆ.
ಇದೆಲ್ಲ ಅಡಗಿತ್ತು ಹೋಗಿ ನೆನೆಸ್ಕೊಳ್ಬೇಕು. ಆ ಕಡೆಯಿಂದ ಬರ್ತಾ ಉಂಟು. ಹಾ ಅಂದ್ರೆ ಇಲ್ಲಾಗಿ ಹೋಗ್ಬೇಕು. ಸುತ್ತವನ್ನು ನೋಡಿ, ಇಲ್ಲಿ ಕಲ್ಲು, ಇಲ್ಲಿ ಇದು ಅದಂದ್ರೆ ದೊಡ್ಡದಿತ್ತು, ಇದು ಚಿಕ್ಕದು. ಇದರಲ್ಲಿ ಈ ಕತ್ತೆ ಎಲ್ಲ ಹರಿ ಮಾಡ್ಲಿಕ್ಕೆ ಆಗ್ತದೆ ಈ ತರ ಸ್ಟೋನಲ್ಲಿ. ಬೇಡ, ಹೋಗುವ. ಕಾಡಿಗೆ ಬರೋಕೆ ಉಂಟಲ್ಲ ಈ ಥರದ್ದೆಲ್ಲ ಶೂ ಆಗ್ತದೆ, ಯಾಕಂದ್ರೆ ಕೆಳಗೆ ಹಾವೆಲ್ಲ ಇರ್ತದೆ. ನಮ್ಮ ಕಡೆ ಸುಟ್ಟೆ ಅಂತೆಲ್ಲ ಹೇಳ್ತದೆ, ಆ ಥರದ ಹಾವು ಇರ್ತದೆ. ಅದು ಹಚ್ಚದೆ ಗಟ್ಟಿ. ಹಾಗೆ ನಾವು ಉಪದ್ರ ಮಾಡದಿದ್ರೆ ಅದೇನು ಮಾಡುದಿಲ್ಲ, ಆದರೆ ನಾವು ಅದಕ್ಕೆ ಉಪದ್ರ ಮಾಡಿದ್ರೆ ಎತ್ತಿದ್ರೆ ಅಷ್ಟೇ ನೋವು ಆಗ್ತದಲ್ಲ, ಸೊ ಅದು ಹಚ್ಚಿ ಬೀರುತ್ತೆ. ಕೆಲವು ತುಂಬ ಪಾಯ್ಸನ್ ಇರುತ್ತೆ, ಕೆಲವು ಪಾಯ್ಸನ್ ಇರುವುದಿಲ್ಲ. ನಮಗೆ ಕಮ್ಮಿ ಪಾಯ್ಸನ್ ಇದ್ರೂ ಕೂಡ ಸಾಕಾಗ್ತದೆ, ಯಾಕಂದರೆ ಇಲ್ಲಿಂದ ಕೆಳಗೆ ಇಳಿಯುವಾಗ ಸುಮಾರು ಹೊತ್ತಾಗ್ತದೆ. ಆ ಟೈಮಲ್ಲಿ ಶಿವನ ಪಾದ ಸೇರ್ಬೋದು. ಅದಕ್ಕೆ ಈ ಥರದ ಶೂ ಎಲ್ಲ ಹಾಕಬೇಕು. ಇಲ್ಲಿ ನೋಡಿ, ಏನೋ ಒಂದು ಕಾಯಿ ಉಂಟು, ಎಂಥ ಕಾಯಿ ಗೊತ್ತಿಲ್ಲ, ಒಂದು ವಿಷಕಾಯಿ ಆಗಿರ್ಬೋದು. ಎಲ್ಲ ಮಂಗಗಳು ತಿನ್ನುವಂಥದ್ದು. ಒಳಗೆ ಬಾದಾಮಿ ಥರ ಉಂಟು ಮಾರ, ಇಲ್ಲಿ ನೋಡಿ, ಸೇಮ್ ಬಾದಾಮಿ. ನಿಮಗೆ ಬಾದಾಮಿ ಬೇಕಾದ್ರೆ ನನ್ನೊಟ್ಟಿಗೆ ಹೇಳಿ. ಇದೆ ಯಾವುದೋ ಪಾಯ್ಸನ್ ಕಾಯಿ ಅಂತ ಕಾಣ್ತದೆ. ಇದರಲ್ಲಿ ಚೇಲು ನೋಡಿ, ಚೇಲು ಇವಂತ ಕಾಡಲ್ಲಿ ಇರುತ್ತೆ. ಇದಕ್ಕೇನು ಮಾಡೋದು ಬೇಡ. ಇದು ಚೇಲು, ಮತ್ತೆ ಇದೇನು ಮಾಡೋದಿಲ್ಲ, ಇದು ಜಿರಲೆ ಅಂತ ಹೇಳ್ತಾರೆ. ಇದು ಎಳಿಲಿಕ್ಕೆ ಹೋದ್ರೆ ಇದರಲ್ಲಿ ವಿಷ ಉಂಟು ನೋಡಿ. ಇನ್ಸ್ಟಾದಲ್ಲೆಲ್ಲ ಹೇಳ್ತಾರಲ್ಲ, ಇದರ ವಿಷಕ್ಕೆ ಕೋಟ್ಯಾಂತರ ಬೆಲೆ ಉಂಟು ಅಂತ. ಈ ಬಾಲದು ಇದೆ, ಅದರ ಮನೆಯನ್ನು ಅದಕ್ಕೇನೆ ಮಾಡಿ ಕೊಡುವ. ಜಾಗ್ರತೆ. ಬೆಲೆ ಎಲ್ಲ ಉಂಟು. ಗೈಸ್, ಈಗ ನಾನು ಮುಟ್ಟಿದ ಮಾತ್ರ ಮುಳ್ಳು. ಇಲ್ಲಿ ಹೃದಯ ಫುಲ್ಲು ಮುಳ್ಳಿನ ಬಲ್ಲೆ. ಇದರಲ್ಲಿ ಹೇಗಾದ್ರೂ ಹೋಗ್ಬೇಕು ಮೇಲೆ. ಇಲ್ಲಿ ಹೃದಯ ಮುಳ್ಳಿನ ಬಲ್ಲೆನಾ ಅಂತ. ನಾವು ಅಲ್ಲಿ ನದಿ ಹತ್ರ ಹೋಗುವ. ನಾವು ನಿಮಗೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ವಿಡಿಯೋ ಮಾಡ್ತಿದ್ದೇವಲ್ಲ, ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ, ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆಯ್ತಾ. ಈಗ ನಾವು ನದಿ ಹತ್ರ ಹೋಗ್ತಿದ್ದೇವೆ. ನದಿ ಹತ್ರ ಒಂದು ಸ್ಪೆಷಲ್ ಡಿಶ್ ಮಾಡ್ಲಿಕ್ಕೆ ಇದ್ದೇವೆ. ಅದೇನು ಮತ್ತೆ ಮೀನು ಮತ್ತೆ ಏಡಿ, ಕ್ರ್ಯಾಬ್ ಮತ್ತೆ ಫಿಶ್ ಇಟ್ಟಿದ್ದೇವೆ.
ಬಿಸಿನೀರು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಿಸಿ ಮತ್ತೆ ಟ್ಯಾಪ್ ನಮಗೆ ಬೇರೆ ಸ್ಪೆಷಲಿಸ್ಟ್ ಉಂಟು, ಅದು ನಾವು ಮಾಡ್ತೀವಿ. ಇದು ಇಲ್ಲಿ ನದಿ ಹತ್ರ ಇಲ್ಲಿ ನೋಡಿ, ಇದು ನೋಡಿ, ಇದು ಶತಾವರಿ ಚೂರ್ಣ ಅಂತ. ಇದು ಎಂತ ಅಂದ್ರೆ ಇದರ ಸೊಪ್ಪು ಉಂಟಲ್ಲ, ಅದನ್ನು ಹೀಗೆ ಮಾಡಿ ಬಿಸಿಲಿಗೆ ಸ್ವಲ್ಪ ಒಣಗಿಸಿ, ಮತ್ತೆ ಇದಕ್ಕೆ ಏನೆಲ್ಲ ನಿಮ್ಮ ದಾಸವಾಳ ಹೂವು, ನೆಲ್ಲಿಕಾಯಿ ಅದೆಲ್ಲ ಹಾಕಿ ಬಾಯ್ಲ್ ಮಾಡಿದ್ರೆ ನಮ್ಮ ತಲೆಗೆ ತಂಪಂತೆ, ಕೂದಲಿಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಇದನ್ನು. ಮತ್ತೆ ಇದು ಇದರಲ್ಲಿ ಒಂದು ಗೆಡ್ಡೆ ಬರ್ತದೆ, ಇದನ್ನು ನಾನು ನಿಮಗೆ ತೋರಿಸ್ತೇನೆ, ಶತಾವರಿ ಚೂರ್ಣ ಅಂತ. ಅದು ಈ ಜಿಮ್ಮಿಗೆಲ್ಲ ಹೋಗ್ತಾರಲ್ಲ ಅವರಿಗೆಲ್ಲ ಯೂಸ್ ಆಗ್ತದೆ ಇದು. ಅಂದ್ರೆ ಈ ಡಯಟ್ ಅಲ್ಲಿ ಇರ್ತಾರಲ್ಲ, ವೈಟ್ ಗೈನ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗ್ತದೆ. ಇದರಲ್ಲಿ ಗಡ್ಡೆ ಅಂದ್ರೆ ಫುಲ್ಲು ಜೊಂಕೆ ಜೊಂಕೆಯಾಗಿ ಬರುದು. ಈಗ ನೋಡುವ, ಇದಂದ್ರೆ ಇದು ಸಿಕ್ಕಿದ್ರೆ ಈಗ ನಮಗೆ ಇದನ್ನು ಸಹ ಈಗ ಬೇಯಿಸಿ ತಿನ್ಬೋದು. ಇದು ನೋಡಿ, ಇದು ಇದರದ್ದು ಗೆಡ್ಡೆ, ಶತಾವರಿ ಚೂರ್ಣದು. ಕೊನೆಗೂ ನಮಗೊಂದು ಫುಡ್ ಸಿಕ್ಕಿತು. ಇನ್ನೊಂದು ಇಷ್ಟರಲ್ಲಿ ಗೆಡ್ಡೆ ಇರ್ತದೆ, ನಾ ಈಗ ಇಲ್ಲಿ ತೋಡಿ ಸ್ವಲ್ಪ ಹತ್ತಿರ ಆಯ್ತು, ಅದಕ್ಕೆ ಆ ಗೆಡ್ಡೆ ಇದು ಅದಕ್ಕೆ ಪೆಟ್ಟಾಯ್ತು. ಇದು ನೋಡಿ, ಇಲ್ಲೆಲ್ಲ ಗೆಡ್ಡೆ ಉಂಟು. ಇದರಲ್ಲಿ ಮಾತ್ರ ಫುಲ್ ಇರೋದು ಮುಳ್ಳೆ ನೋಡಿ. ಇದು ತಾಗಿದ್ರೆ ಮಾತ್ರ ಉರಿತದೆ ಈ ಶತಾವರಿ ಚೂರ್ಣದು. ನಿಮಗೆ ಇದರ ಹೊಡಿ ಎಲ್ಲ ಶತಾವರಿ ಚೂರ್ಣದ ಮೆಡಿಕಲ್ ಎಲ್ಲ ಸಿಗ್ತದೆ ನಿಮಗೆ. ಶತಾವರಿ ಚೂರ್ಣ ಅಂತ ಹೇಳಿದ್ರೆ ಕೊಡ್ತಾರೆ ಹುಳಿ. ಇದು ನೋಡಿ, ಈ ತರ ಇರ್ತದೆ ಗೆಡ್ಡೆ ಶತಾವರಿ ಚೂರ್ಣದು. ಇದನ್ನು ನಿಮಗೆ ಮೆಡಿಕಲ್ ಎಲ್ಲ ಸಿಗ್ತದೆ ಹೊಡಿ ಎಲ್ಲ ಪೌಡ್ರ್. ಅದಂದ್ರೆ ಅದಕ್ಕೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿರುವರು. ಇದಂದ್ರೆ ಪ್ಯೂರ್ ಶತಾವರಿ ಚೂರ್ಣ. ನೋಡಿ, ಇದು ಗಿಡ ಈಗ ನಾ ಕಟ್ ಮಾಡಿ ತೆಗಿತಾ ಇದ್ದೇನೆ. ಒಳ್ಳೆ ಜರಿ ಸಸ್ಯದಾಗಿ ಉಂಟಲ್ಲ, ಇದರ ಗೆಡ್ಡೆ ನೋಡಿ ಹೇಗೆ ಉಂಟು ಅಂತ, ಎಷ್ಟು ಉಂಟು ಅಂತ. ಇದು ಇದರ ಎಲೆ, ಇದಂದ್ರೆ ಕೆಲವು ಮನೆ ಎದುರು ಎಲ್ಲ ಗಾರ್ಡನಿಂಗ್ ಎಲ್ಲ ಯೂಸ್ ಮಾಡ್ಬೋದು. ಅಂತ ಕಾಣ್ತದೆ ಬಾಲ್ತಿದು, ಅಲ್ಲಿಗೆ ನೆಕ್ಸ್ಟ್ ಟೈಮ್ ಹೋಗುವ. ಬಗ್ಗೆ ಕುಡಿಬೋದು. 1 ಮಿನಿಟ್. ನಂದು ಚೂರಿ ಒಂದು ಬಾಕಿ ಆಗಿದೆ, ಈಗ ತಂದೆ. ಏನಾದ್ರು ಹಟ್ಟಿಗೆ ಏನಾದ್ರು ತಗೊಂಡೋಗ್ಬೋದು. ನೋಡಿ, ಈ ಕಣ್ಣು ಉಂಟಲ್ಲ, ಅಲ್ಲಿ ಮಳೆ ಬಂದ್ರೆ ಎಲ್ಲ ಇಲ್ಲಿ ಮಳೆ ಬೀಳ್ಲಿಕ್ಕೆ ಇಲ್ಲ ಅಂತ ಹೀಗೆ ಮಲಗ್ಬೋದು. ಹಾಗೆ ಇರ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ಫುಲ್ ಕೋಲ್ಡ್ ಉಂಟು, ಒಳ್ಳೆ ಕೋಲ್ಡ್ ಇದೆ, ಒಳ್ಳೆ AC ರೂಮಿನಾಗಿದೆ. ಆ ಕಡೆ ಯಾವ ತರ ಇದೆ ಅಂತ ನೋಡ್ಬೇಕು. ಇದು ಮರ ಬಿದ್ದು ತುಂಬಾ ವರ್ಷ ಆಗಿದೆ ಅಂತ ಕಾಣ್ತದೆ.
ಇದರಲ್ಲಿ ಮಾತ್ರ ತುಂಬ ಗೆದ್ದಲು ಉಂಟು. ಇದಂದ್ರೆ ಇದು ಮೀನಿಗೆಲ್ಲ ಹಾಕ್ಬೋದು, ಮೀನಿಗೆ ತಿನ್ಲಿಕ್ಕೆಲ್ಲ. ಇಲ್ಲಿ ಮರನೇ ಹೆಚ್ಚಬೇಕು. ಇದರಲ್ಲಿ ಕಲ್ಲೇ ಇರೋದು ಇಲ್ಲಿ. ಇದು ಕಟ್ಟಿ ಕಲ್ಲೇ ಕಟ್ಟಿಗೆ ನೋಡಿ. ಇದು ನಮಗೆ ಬೆಂಕಿ ಹೊತ್ತಿರ್ಲಿಕ್ಕೆ ಇದಾಗ್ತದೆ. ಈ ಮರ ನೇಚಿ ಹಾಕಿ ಮೀನುಗಳಿಗೆ ಹಾಕ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಮಳೆಗಾಲದಲ್ಲಿ ನದಿಯಲ್ಲಿ ಬಂದದ್ದು ಈ ಕಲ್ಲುಗಳಿಗೆಲ್ಲ ಒತ್ತಿ ಹೇಗೆ ಆಗಿದೆ ನೋಡಿ. ಒಳ್ಳೆ ಲೆವೆಲ್ ಸ್ಲ್ಯಾಬ್ ಇದರಾಗಿ ಆಗಿದೆ. ಇಷ್ಟನ್ನು ತಗೊಂಡೋಗುದು ಒಟ್ಟಿಗೆ ಕತ್ತಿಸುಂಟಲ್ಲ ಸೇರುವುದು. ಆ ಇರುವ ಕಚ್ಚಿದಲ್ಲಿ ಇರ್ತಾರ ಏನು ಮೈ ಆರಾಮದಲ್ಲಿ ಬೇಯಿಸ್ಬೋದು. ಜಾಗ ಎಷ್ಟದು ಇರಿಸಬೇಕಾಗ್ತದೆ. ಇವಾಗ ಹೋಗುವ ನಾವು ಏನಾದರೂ ತಿಂದು ತಂದು ಮಾಡ್ತಿರ್ತೀವಲ್ಲ. ಈ ಬೆಂಕಿ ಹಾಕಿ ಒಂದು ಜಾಗ ಹುಡುಕು. ಎಲ್ಲಿ ಅಂದ್ರೆ ಇಲ್ಲಿ ಆಗ್ಬೋದು ಬೆಂಕಿ ಹಾಕಿದ ಜಾಗ. ಅದಕ್ಕಿಂತ ಮುಂದೆ ನಾವು ತಂದಿರೋ ಚಿಕನ್ ಅನ್ನು ಉಂಟಲ್ಲ, ಅದಕ್ಕೆ ಉಪ್ಪು ಹುಳಿ ಮಸಾಲೆ ಎಲ್ಲ ಹಾಕಿ ಒಳ್ಳೆ ಮ್ಯಾಗ್ನೇಟ್ ಮಾಡಿ ಇಡ್ಬೇಕು. ಚಿಕನ್ ಮತ್ತೆ ಮೊಸರು ಇದೆ.
ಮೊದಲಿಗೆ ಮನೆಯಲ್ಲಿ ಮಾಡಿದಂಥ ಒಂದು ಮಸಾಲ ಹುಡಿ ಸ್ವಲ್ಪ ಹಾಕುವ. ಸ್ವಲ್ಪ ವಿಜಯ ಮೆಣಸಿನ ಹುಡಿ, ಸ್ವಲ್ಪ ಅರಶಿನ ಹುಡಿ ನೋಡಿ ಸ್ವಲ್ಪ ಜಾಸ್ತಿ ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಮೆಣಸುಂಟು, ಮೆಣಸನ್ನು ಸ್ವಲ್ಪ ಅರಿಬೇಕು. ಹುಡಿ ಮಾಡಿದ ಮೆಣಸನ್ನು ಸ್ವಲ್ಪ ಹಾಕುವ. ಮೊಸರು ಹಾಕುವ. ಸ್ವಲ್ಪ ಇದು ಮನೆಯಲ್ಲಿ ಮಾಡುವಂಥ ಒಂದು ತುಪ್ಪ ಎಲ್ಲ ಇದ್ರೆ ಮನೆಯಲ್ಲಿ ಇದ್ರೆ ತರ್ಬೋದು, ತುಪ್ಪ ಸಾಕ್ಬೋದು. ಸ್ವಲ್ಪ ಮಸಾಲೆ ಚಂದ ಮಿಕ್ಸ್ ಮಾಡಿಕೊಳ್ಬೇಕು. ನಮ್ದಕ್ಕೆ ಇವಾಗ ಕೋಳಿಗೆ ಸ್ವಲ್ಪ ಮಸಾಲೆ ಹಾಕಬೇಕು. ನಾವು ಈ ತರ ಎಲ್ಲ ಟ್ರೆಕ್ಕಿಂಗ್ ಹೋಗುವಾಗ ಬೆಂಕಿ ಎಲ್ಲ ಹಚ್ಚುವಾಗ ಸ್ವಲ್ಪ ಜಾಗೃತೆಯಿಂದ ಇರ್ಬೇಕಾಯ್ತು. ಅಂದ್ರೆ ಈ ಸುತ್ತ ಇರುವ ಇಂಥ ಎಲೆ ಎಲ್ಲ ಉಂಟಲ್ಲ ಅದೆಲ್ಲ ತೆಗಿಬೇಕು. ಮತ್ತೆ ನೀರು ಹತ್ತಿರ ಇದ್ರೆ ಅಲ್ಲೆಲ್ಲ ಬೆಂಕಿ ಹಾಕ್ಬೋದು. ಅಂದ್ರೆ ಅಲ್ಲೆಲ್ಲ ಈಗ ನೀರು ಉಂಟು, ಈ ತರ ಇದ್ರೆ ಮಧ್ಯದಲ್ಲಿ ಈಗ ಬೆಂಕಿ ಹಾಕ್ಬೋದು. ಮತ್ತೆ ಈ ಕಾಡಲ್ಲೆಲ್ಲ ಹೋಗಿ ಬೆಂಕಿ ಹಾಕುವಾಗ ಸ್ವಲ್ಪ ಜಾಗೃತೆಯಲ್ಲಿ ಇರ್ಬೇಕು. ಅಂದ್ರೆ ಕಾಡೆಲ್ಲ ಹೊತ್ತಿದ್ರೆ ಮತ್ತೆ ನಮಗೇನೆ ನಷ್ಟ ಅಲ್ಲ. ಕಾಡೇ ನಾಡಿನ ಜೀವನಾಡಿ. ಈಗ ನಮ್ಮ ಆಲ್ಫಾಮ್ ರೆಡಿ ಅಂತ ಉಂಟು ಗೈಸ್ ನೋಡಿ. ಇದನ್ನು ಎಲ್ಲ ನಾವು ಬೆಂಕಿಗೆ ಸೂಟ್ ಹಾಕುವ ಕೆಂಡಾದ ಮೇಲೆ. ಇದು ಆಲ್ಫಾಮ್ ರೆಡಿ ಆಗ್ತದೆ. ಇದು ನೋಡಿ ಯಾವುದೋ ಒಂದು ಜೀವಿ ಬಂದಿದೆ ನಾವಿಲ್ಲಿ ಕುಕಿಂಗ್ ಮಾಡುವಾಗ. ಇಲ್ಲಿ ನೋಡಿ ಒಂದು ಏಡಿ ಸಿಕ್ಕಿದೆ, ಏಡಿ ಹಿಡ್ದಿದೆ. ಇವಾಗ ಒಂದು ಏಡಿ ಸಿಕ್ಕಿತ್ತು ನೋಡಿ, ನಾನು ಫ್ರೈ ಮಾಡಿ ತಿಂತ ಇದ್ದೇನೆ. ಏಡಿಗೆ ತುಪ್ಪ ಎಲ್ಲ ಹಾಕಿದೆ, ಎಷ್ಟು ತುಪ್ಪರ ಆಗಿದೆ ಅಂದ್ರೆ ಟೇಸ್ಟ್. ಈಗ ಹಸುವಿಗೆ ಸ್ವರ್ಗ ಸಿಕ್ಕಿದಾಗ ಆಗ್ತದೆ. ನಮ್ಮ ಚಿಕನ್ ಎಲ್ಲ ಬೈಬೇಕು. ಇದು ನೋಡಿ ಚಿಕನ್, ಇದು ನೋಡಿ ಬೆಂದು ಜ್ಯೂಸಿ ಜ್ಯೂಸಿ ಆಗಿದೆ ಬೆಂದು. ಇದನ್ನೊಮ್ಮೆ ಟೇಸ್ಟ್ ಮಾಡ್ತೇನೆ ಹೇಗುಂಟಂತ. ತುಪ್ಪಾಡು ಹೆಣ್ಣು ನಾ ಕಾಯ್ತಿರೋದು ಈ ಚಿಕನ್ನಿಗೆ. ಚಿಕನ್ ಅಲ್ಲಿ ಬೇಯ್ತಾ ಉಂಟು. ಇವಾಗ ಇಲ್ಲಿ ಸ್ವಲ್ಪ ಸ್ನಾನ ಮಾಡುವ. ನೀರೆಷ್ಟು ಥಂಡಿಯಾಗಿದೆ ಅಂದ್ರೆ ಇಲ್ಲಿಕ್ಕೆ ಆಗುದಿಲ್ಲ ಮಾರೆ, ಫುಲ್ ಕೋಲ್ಡ್ ಉಂಟು. ಓ ಹೇಗೆ ಬೀಳುತ್ತಂತ ಆಗ್ತಾ ಉಂಟು, ನೀರು ಫುಲ್ ಕೋಲ್ಡ್. ಆಚೆ ಸ್ವಲ್ಪ ಗುಂಡಿತ್ತು. ಈಗ ನೋಡಿ ನಾನು ನೀರಿಗೆ ನಾನೀಗ ಅಲ್ಲಿಂದ ಚಿಕನ್ ತಂದು ಇದರಲ್ಲಿಟ್ಟು ನೀರಲ್ಲೇ ತಿಂತೇನೆ, ವ್ಯಾಕ್ಯೂಮ್ ಮಾಡ್ತೇನೆ. ನಮ್ಮ ಚಿಕನ್ ಈಗ ರೆಡಿ ಆಗಿದೆ. ಈಗ ಇದರಲ್ಲಿ ತಂದಿರುವ ಇದರಲ್ಲಿಟ್ಟು ಇಲ್ಲಿ ತಿನ್ನುವ. ನೋಡಿ ಚಿಕನ್ ರೆಡಿ ಆಗಿದೆ. ಫ್ರೀ ಭೋಜನ ಇವತ್ತು. ಚಿಕನ್ ಇಟ್ಟು ಇಲ್ಲಿ ಮೊಸರಿಟ್ಟು ತಿನ್ನುವ.
ಎಷ್ಟು ಹಸಿತಿದೆ ಅಂದ್ರೆ ಈ ಚಿಕನ್ ಎಲ್ಲ ಫುಲ್ ತಿಂದು ಖಾಲಿ ಮಾಡುವಂತ ಆಗ್ತಾ ಉಂಟು. ಸೂಪರ್ ಆಗಿದೆ. ಇದು ನೋಡಿ ಚಿಕನ್ ಫುಲ್ ಬೆಂದಿದೆ, ಇಲ್ಲಿ ಜ್ಯೂಸಿ ಜ್ಯೂಸಿ ಆಗಿದೆ, ಒಳ್ಳೆ ಟೇಸ್ಟ್ ಉಂಟು. ಈ ನೀರಲ್ಲಿ ಕೂತು ಚಿಕನ್ ತಿನ್ನುವಾಗ ಉಂಟಲ್ಲ ಎಂತ ಟೇಸ್ಟ್ ಗೊತ್ತುಂಟ. ಈ ಕಡೆ ಚಳಿ ಆಗ್ತಾ ಉಂಟು, ಈ ಕಡೆ ಬಿಸಿ ಬಿಸಿ ಚಿಕನ್ ಉಂಟು. ಈಗ ನಾವು ರೆಕ್ಕೆ ಪೀಸನ್ನು ಟ್ರೈ ಮಾಡ್ತಾ ಇದ್ದೇವೆ. ಆಗ ತುಪ್ಪ ಹಾಕಿದ್ದೇವಲ್ಲ, ಆ ತುಪ್ಪದ ಟೇಸ್ಟ್ ಹೇಗೆ ಸಿಗ್ತಾ ಉಂಟು ಅಂದ್ರೆ ಸೂಪರ್ ಆಗಿ ಸಿಗ್ತಾ ಉಂಟು. ತುಪ್ಪ, ಜೀರಿಗೆ ಮತ್ತೆ ಮೆಣಸಿನಕಾಯಿ ಮಸಾಲೆ ಎಲ್ಲ ಹಾಕಿದ್ದೇವಲ್ಲ, ಅದರ ಒಂದು ಟೇಸ್ಟ್ ಎಲ್ಲ ಮಿಕ್ಸ್ ಆಗಿ ಅಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಈ ಚಿಕನ್ ಅನ್ನು ನನ್ನ ಬಾಯಲ್ಲಿ ಅದ್ರ ದೊಡ್ಡ ಬಾಯಿ ಇದ್ದಿದ್ರೆ ಒಮ್ಮೆಗೆ ಅಂತ ಮಾಡಿ ಬುಳ್ಕಂದೆ ನುಗ್ಗುತ್ತಿದ್ದೇವೆ. ಏನು ಮಾಡುದು, ದೇವ್ರು ಕೊಟ್ಟು ಸಣ್ಣ ಬಾಯಿ, ಕಟ್ಟು ಮಾಡಿ ತಿನ್ಬೇಕಷ್ಟೇ. ಎಲ್ಲಾದ್ರೂ ನೀವು ಹೊರಗಡೆ ಹೋದ್ರೆ ಉಂಟಲ್ಲ, ಹೀಗೆ ಸಹ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಇರ್ತದೆ. ಮಾತ್ರ ಹೊರಗಡೆ ಹೋಗುವಾಗ ನೀವು ಬೆಂಕಿ ಹಾಕುವಾಗ ಫಸ್ಟ್ ಫುಲ್ ಜಾಗ್ರತೆ ಮಾಡ್ಬೇಕಾಯ್ತಾ, ಕಾಡಿದೆಲ್ಲ ಅದಕ್ಕೆ ಬೇಕಾಗಿ ಹೇಳಿದ್ದು. ಹೊರಗಡೆ ಎಲ್ಲಿ ಬೇಕಾದ್ರೆ ಇದು ಟ್ರೈ ಮಾಡ್ಬೋದು. ಇದು ಲೆಗ್ ಪೀಸ್ ನೋಡಿ, ಈಗ ಮುರಿಯುವಾಗ ನೋಡಿ ಇಲ್ಲಿ ಫುಲ್ಲು ಜ್ಯೂಸಿ ಜ್ಯೂಸಿ ಆಗಿ ಉಂಟು ನೋಡಿ. ಹಾಗಾದ್ರೆ ಲೆಗ್ ಪೀಸ್ ಉಂಟಲ್ಲ, ಮೊಸರೆಲ್ಲ ಹಾಕ್ತೀನಿ, ಹೊರಗೆ ಕುಲೆಗಳಿಗೆ ನೋಡಿ. ಇಷ್ಟೆಲ್ಲ ಚಿಕನ್ ನಾವು ಒಬ್ಬನೇ ಖಾಲಿ ಮಾಡಿದ್ದೇನೆ. ಈ ಪ್ಲಾಸ್ಟಿಕ್ ಅಲ್ಲಿ ಬಿಸಾಕುದಿಲ್ಲ, ಇದು ತಗೊಂಡು ಹೋಗ್ತೇವೆ ನಾವು. ಇಷ್ಟೆಲ್ಲ ಚಿಕನ್ ಉಂಟಲ್ಲ ನಾವು ಒಬ್ಬನೇ ಖಾಲಿ ಮಾಡಿದೆ, ಅಷ್ಟು ಹಸಿವೆ ಆಗ್ತಿತ್ತು. ಇರೋ ಪ್ಲಾಸ್ಟಿಕ್ ಎಲ್ಲ ಇವಾಗ ಕ್ಲೀನ್ ಮಾಡ್ಬೇಕು, ಅದನ್ನ ಈಗ ಕ್ಲೀನ್ ಮಾಡ್ತೇನೆ. ಯಾವುದೇ ತರದ್ದು ಪ್ಲಾಸ್ಟಿಕ್ ಇರ್ಲಿ ಅದನ್ನು ನಾವು ಬಿಟ್ಟು ಹೋಗ್ಬಾರ್ದು. ಅಂದ್ರೆ ಈ ಕಾಡಿನಲ್ಲಿ ಎಲ್ಲ ಬಿಟ್ಟು ಹೋದ್ರೆ ಪ್ರಾಣಿಗಳೆಲ್ಲ ಬಂದು ತಿಂತದೆ, ಪಾಪ ಅದಕ್ಕೇನು ಗೊತ್ತಿಲ್ಲಲ್ಲ. ನಾವು ನಮ್ಮ ಪರಿಸರ ಸಂರಕ್ಷಣೆಯನ್ನು ನಾವೇ ಮಾಡ್ಬೇಕು. ಯಾಕಂದ್ರೆ ಕಾಡೆ ನಾಡಿನ ಜೀವನಾಡಿ, ಕಾಡಿಲ್ಲ ಅಂದ್ರೆ ನಾವು ಸಹ ಇಲ್ಲ. ಕಾಡಿದ್ರೆ ನಮಗೆ ಒಳ್ಳೆ ಮಳೆ ಬೆಳೆ ಬರ್ತದೆ, ತಂಪು ಗಾಳಿ ಬರ್ತದೆ. ಈಗ ನೀವು ಈ ಕಾಡಿಲ್ಲದ ಪ್ಲೇಸ್ ಅಲ್ಲಿ ಬೇಕಾದ್ರೂ ಹೋಗಿ ನಿಂತ್ಕೊಳ್ಳಿ. ಕಾಡಿಲ್ಲದ ಪ್ಲೇಸ್ ಅಲ್ಲಿ ನಿಮ್ಗೆ ಬಿಸಿಲಿಗೆ 1 ನಿಮಿಷನೂ ನಿಲ್ಲಿಕ್ಕೆ ಆಗಲ್ಲ. ಅದಕ್ಕೆಲ್ಲರೂ ನಿಮ್ಮ ಕಾರ್ ಬೇಕಾದ್ರೂ ಕಾರ್ ಇರ್ಲಿ, ಯಾವುದೇ ಗಾಡಿ ಇರ್ಲಿ, ಪಾರ್ಕ್ ಮಾಡುದು ಮರದ ಕೆಳಗೇನೆ. ತುಂಬಾ ಕಡೆ ನೋಡಿದ್ದೇವೆ, ಕೆಲವು ಟೂರಿಸ್ಟ್ನವರು ಗಾಡಿಯಲ್ಲೆಲ್ಲ ಬರ್ತಾರೆ. ಅವರು ಯಾವ ತರ ಅಂದ್ರೆ ಜ್ಯೂಸ್ ಕುಡಿತಾರೆ, ಲೇಸ್ ತಿಂತಾರೆ, ಕವರನ್ನು ಅಲ್ಲಿ ಹೀಗೆ ಬಿಸಾಕಿ ಹೋಗ್ತಾರೆ. ಯಾಕೆ? ಓಕೆ ಗೈಸ್, ಫೈನಲಿ ನಾವೀಗ ನಮ್ಮ ವಿಡಿಯೋ ಎಂಡ್ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹೊರಟಿದ್ದೇವೆ. ಈ ನೇಚರ್ ಮಧ್ಯೆ ಕೂತ್ರೆ ಹೊರಟಿಗೆ ನಮ್ಮಂತೂ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇದು ನಮ್ದು ಫಸ್ಟ್ ವಿಡಿಯೋ ಆಗಿರ್ತದೆ. ಏನಾದ್ರೂ ತಪ್ಪು ಒಪ್ಪು ಏನಾದ್ರೂ ಆಗಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ಫುಲ್ ಅಡ್ವೆಂಚರ್ ಹಾಗೂ ಫನ್ನಿ ಆಗಿರ್ತದೆ, ಮತ್ತೆ ಫುಲ್ ಸಸ್ಪೆನ್ಸಿವ್ ಆಗಿರ್ತದೆ. ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದ ಹಾಗೂ ಮುಂದಿನ ಸಂಚಿಕೆಗೆ ಕಾಯಿರಿ. ಓಕೆ, ಬೈ ಬೈ ಫ್ರಮ್ ಜಂಗಲ್ ಮ್ಯಾನ್.